ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ತುಮಕೂರಿನ ಚಾಮುಂಡೇಶ್ವರಿ ದೇವಸ್ಥಾನದ 2ನೇ ಕ್ರಾಸ್ ಕೆಆರ್ ಬಡಾವಣೆಯ ಕಚೇರಿಯಲ್ಲಿ ಬಸವ ಜಯಂತಿ ಹಬ್ಬದ ದಿನದಂದು ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ರಾಜ್ಯಾಧ್ಯಕ್ಷರಾದ ಎಂ ಗೋಪಿರವರು ಮಾತನಾಡಿ, ಈಗಾಗಲೇ ಸುಮಾರು 15 ಜಿಲ್ಲೆಗಳಲ್ಲಿ ನಮ್ಮ ಸಂಘ ಉದ್ಘಾಟನೆಯಾಗಿದ್ದು ಸುಮಾರು 20,000 ಸದಸ್ಯರು ನಮ್ಮ ಸಂಘದಲ್ಲಿ ಇದ್ದು ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಸಂಘದ ಕಚೇರಿಗಳು ತೆರೆದಿದ್ದೇವೆ ಹಾಗೂ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ನೇರ ಬೀದಿ ಬದಿ ವ್ಯಾಪಾರಿಗಳಿಗೆ ನೀಡಲಾಗುವುದೆಂದು ತಿಳಿಸಿದರು. ಕಾರ್ಯಾಧ್ಯಕ್ಷರಾದ ಶಬೀರ್ ಅಹಮದ್ ರವರು ಮಾತನಾಡಿ, ಶ್ರಮಜೀವಿಗಳಿಗೆ ಅವರ ಶ್ರಮಕ್ಕೆ ಪ್ರತಿಫಲ ನೀಡುತ್ತದೆ. ಇನ್ನು ರಾಜ್ಯ ಮಟ್ಟದಲ್ಲಿ ಉನ್ನತ ಹೆಸರು ಗಳಿಸಲಿ ಎಂದು ಎಲ್ಲಾ ಪದಾಧಿಕಾರಿಗಳಿಗೆ ಶುಭ ಕೋರಿದರು. ನಂತರ ಎಂ ಗೋಪಿ ಸಂಸ್ಥಾಪಕರ ಅಧ್ಯಕ್ಷತೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಪ್ರೇಮಾ ರಾಜ್ಯಾಧ್ಯಕ್ಷರು ಮತ್ತು ಅನಿತಾ ರಾಜ್ಯ ಉಪಾಧ್ಯಕ್ಷರು, ಪುಟ್ಟರಾಜು ಕೊರಟಗೆರೆ ತಾಲೂಕು ಸಹ ಕಾರ್ಯದರ್ಶಿಯವರನ್ನ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಓಂಕಾರ್ ಕಾರ್ಯಾಧ್ಯಕ್ಷರು, ಶಬೀರ್ ಅಹಮದ್ ರಾಜ್ಯ ಉಪಾಧ್ಯಕ್ಷರು, ಆದಿಲ್ ಪಾಷಾ ರಾಜ್ಯ ಉಪಾಧ್ಯಕ್ಷರು, ವಿಜಯ್ ಕುಮಾರ್ ಬುಳ್ಳಾ ರಾಜ್ಯ ಉಪಾಧ್ಯಕ್ಷರು, ರಮೇಶ್ ಶ್ರೀಜಿ ರಾಜ್ಯ ಉಪಾಧ್ಯಕ್ಷರು, ಮೌನೇಶ್ವರಿ ಬಡಿಗೇರ್ ಮಾನ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಮಂಜುಳಾ ರಾಜ್ಯ ನಿರ್ದೇಶಕರು, ಶ್ರುತಿ ಡಿ ತುಮಕೂರು ಜಿಲ್ಲೆಯ ಅಧ್ಯಕ್ಷರು, ನಟರಾಜು ಜಿಲ್ಲೆ ನಿರ್ದೇಶಕರು, ಶ್ರೀನಿವಾಸ್ ಮೂರ್ತಿ ತುಮಕೂರು ತಾಲೂಕು ಸಂಘಟನಾ ಕಾರ್ಯದರ್ಶಿ, ಮಂಜುಳಾ ನಗರಸಭಾ ಉಪಾಧ್ಯಕ್ಷರು, ರಾಮಾಂಜನೇಯ ನಗರ ಅಧ್ಯಕ್ಷರು, ಗಂಗಾಧರ್ ನಗರ ಉಪಾಧ್ಯಕ್ಷರು, ಮಂಜುನಾಥ್ ಬಿವಿ ನಗರ ನಿರ್ದೇಶಕರು, ರಫೀಕ್ ಅಹಮದ್ ಹಾಗೂ ಅಫ್ಜಲ್ ಪಾಷಾ ಉಪಸ್ಥಿತರಿದ್ದರು. ವರದಿ ಎನ್ ಪೀರ್ ತುಮಕೂರು. ಕರ್ನಾಟಕ ಬೀದಿ ಬದಿ ಶ್ರಮಜೀವಿ ಬೀದಿ ಬದಿ ವ್ಯಾಪಾರ ಅಧ್ಯಕ್ಷರಾದ ಸಂಪಾದಕರಾದ ಎಂ ಗೋಪಿ ಅವರೇ, ನೂತನವಾಗಿ ರಾಜ್ಯ ಮಹಿಳಾ ಘಟಕ ಅಧ್ಯಕ್ಷರಾದ ಪ್ರೇಮಾ ಹೆಗಡೆ ಅವರೇ, ರಮ್ಯಾ ಮೇಡಮ್ ಅವರೇ, ಆದಿಲ್ ಪಾಷಾ ಅವರೇ, ಎಲ್ಲರಿಗೂ ಪದಾಧಿಕಾರಿಗಳಿಗೆ ಸ್ವಾಗತ. ಈ ಸಂದರ್ಭದಲ್ಲಿ ಪರಿಸ್ಥಿತಿ ಇದು ರಾಜ್ಯ ಮಟ್ಟಕ್ಕಾಗೈತೆ, ರಾಷ್ಟ್ರ ಮಟ್ಟಕ್ಕೂ ಹೋಗಬೇಕು ಅಂತ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಈ ಗೋಪಿ ಅಣ್ಣಂದು ಶ್ರಮ ಇದೆಯಲ್ಲ, ಆ ಶ್ರಮ ಕಷ್ಟ ಬೀಳ್ತಾರಲ್ಲ ಅವ್ರಿಗೆ ಗೊತ್ತೈತಿ. ಮತ್ತು ನಾನು ಮುಂದೆ ಹೇಳಬಾರ್ದು ಅಂತ ಇದು ಬಾರಿ ನಾನು ಹೇಳಿದ್ದೀನಿ, ಆದರೂ ಸಹ ಹೇಳಲೇಬೇಕಾಗುತ್ತೆ. ಯಾಕಂತ ಹೇಳಿದರೆ ಒಂದು ಚಿಕ್ಕ ಕುಟುಂಬದಲ್ಲಿ ಒಬ್ಬರು ನಾವು 5-6 ಜನಕ್ಕೆ ನಾವು ಏನಾದರೂ ಮಾಡಬೇಕು ಅಂದರೆ ಸಿಟ್ಟು ಮಾಡ್ಕೊತೀವಿ ನಾವು. ಇವರು ಆ ಪ್ರೀತಿ, ಎಲ್ಲರನ್ನೂ ಪ್ರೀತಿ ಇದು ರಾಜ್ಯ ಮಟ್ಟಕ್ಕೆ ತಗೊಂಡೋಗೋರು ಅಂತ ಹೇಳಿದರೆ ದೇವರು ಅವ್ರು ಹಿಂದೆ ಇದ್ದಾನೆ ಅಂತ ಈ ಬಸವ ಜಯಂತಿಯ ದಿವಸ ನಾನು ಹೇಳಕ್ಕೆ ಬಯಸ್ತೀನಿ. ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಇನ್ನೂ ಹೆಚ್ಚಾಗಿ ಹೋಗಲಿ, ಈ ರಾಜ್ಯಕ್ಕಾಗಿದೆ, ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗಲಿ ಅಂತ ಹೇಳ್ತಾ ಇದನ್ನು ಮಾತಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಧನ್ಯವಾದ ಹೇಳ್ತಾ ನಾನು ಮಾತಾಡಿ ಮುಗಿಸ್ತೀನಿ. ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರ ಸಂಘ ಇವತ್ತು ಬಸವನ ಜಯಂತಿ. ಎಲ್ಲ ಕರ್ನಾಟಕದಲ್ಲಿ ಇರುವ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ವಿಷಯಕ್ಕೆ ಬರ್ತೀನಿ. ನಾನು ಇವತ್ತು ನಮ್ಮ ಪ್ರೇಮಾ ಮೇಡಮ್ ಅವ್ರನ್ನ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಇವತ್ತೇ ಮಾಡಬೇಕು ಅಂತೇಳಿ ನಾನು ಮೊನ್ನೆ ತೀರ್ಮಾನ ಮಾಡಿದ್ದೆ. ನನ್ನ ಶಬೀರಣ್ಣಂತವ ಆಲ್ರೆಡಿ ಒಂದು ರೌಂಡು ಮಾತುಕತೆ ಮುಗಿಸಿದ್ದೆ 1 ತಿಂಗಳು ಮುಂಚೆನೇ. ಮೇಡಮ್ ಅವರು ಒಳ್ಳೆ ವರ್ಕರು, ಅವರು ಎಲ್ಲ ಬಿ ಜೆ ಪಿನಲ್ಲಿ ಇರ್ಬೋದು, ಸೋಷಿಯಲ್ ವರ್ಕ್ದಲ್ಲಿ ಅವ್ರು ಕೆಲಸ ಮಾಡಿದವರು. ನಮ್ಮ ಸಂಘಟನೆನ ಒಳ್ಳೆ ಬಲ ಇನ್ನೂ ಬರ್ತದಂತ ನಾನು ತಿಳ್ಕೊಂತ ಅವ್ರನ್ನ ಸೆಲೆಕ್ಷನ್ ಮಾಡಿದೆ. ನಮ್ಮ ಸಂಘವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಇನ್ನೂ ತಗೊಂಡು ಹೋಗ್ತಾರಂತ ನನಗೆ ನಂಬಿಕೆ ಐತೆ. ಇದು ಜಿಲ್ಲೆ ಲೆವೆಲ್ ಇತ್ತು, ರಾಜ್ಯ ಲೆವೆಲು ಜನವರಿಯಿಂದ ನಾನು ಹುಟ್ಟುಹಬ್ಬ ಬಂದಿದ್ದರಿಂದ ಜನವರಿಯಿಂದ ಆಯಿತು. ಇವಾಗ ಹೆಚ್ಚು ಕಮ್ಮಿ ಒಂದು ಓಂಕಾರ್ ಸರ್ ಅವರು ಒಂದು 15 ತಾಲೂಕಲ್ಲಿ 15 ಡಿಸ್ಟಿಕಲ್ಲಿ ನಮ್ಮ ಸಂಘಟನೆಯನ್ನು ಓಪನ್ ಮಾಡೋರು. ಆಫೀಸು ರೆಡಿ ಆಗೈತೆ. ಹಾವೇರಿ, ಬೆಳಗಾವಿ, ಬಳ್ಳಾರಿ, ಉತ್ತರ ಕರ್ನಾಟಕ, ಶಿವಮೊಗ್ಗ, ಹಾಸನ, ಬಂಗಾರಪೇಟೆ, ಕೆಜಿಎಫ್, ಕೋಲಾರ ಎಲ್ಲ ನಮ್ಮ ಆಫೀಸ್ ಐತೆ. ಹಾಗೆ ನಾವು ಎಲ್ಲ ಪ್ರತಿಯೊಂದು ತಾಲೂಕಿಗೂ ಡಿಸ್ಟಿಕ್ಕಿಗೂ ನಾವು ವಿಸಿಟ್ ಮಾಡ್ತೀವಿ. ಶೀಘ್ರದಲ್ಲಿ ಎಲ್ಲ ವಿಸಿಟ್ ಮಾಡಿ ಸಂಘವನ್ನು ಬಲಪಡಿಸ್ತೀವಿ. ಈ ಸಂಸ್ಥೆ ಬಂದು ಇದು ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರ ಅಂದರೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಅವ್ರದ್ದು ಮಾತ್ರ ಇದು ಸಂಸ್ಥೆ. ಬೀದಿನಲ್ಲಿ ಯಾರು ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು ಇದು. ಅವ್ರಿಗೆ ಏನೇ ಒಂದು ತೊಂದರೆ ಆಗಲಿ, ಲೋನಿಂದ ಇರ್ಬೋದು, ರಾಜ್ಯ ಸರ್ಕಾರದಿಂದ ಇರ್ಬೋದು, ಯಾವುದೇ ಒಂದು ಸರ್ಕಾರದಿಂದ ಅವ್ರಿಗೆ ಏನು ಫೆಸಿಲಿಟಿ ಬರ್ತದೋ ಅದನ್ನು ನಾವು ಕೊಡಿಸುವಂಥ ಜವಾಬ್ದಾರಿ ನಮ್ಮದು. ಹೇಳಿ, ನಮ್ಮ ಸಂಘ ಇವತ್ತಿಗೆ 2 ವರ್ಷ 8 ತಿಂಗಳಾಯಿತು.
2 ವರ್ಷ ಜಿಲ್ಲೆ ಲೆವೆಲಲ್ಲಿತ್ತು, ಇವಾಗ ರಾಜ್ಯ ಲೆವೆಲ್ಗೆ ಬಂದು ಇವತ್ತಿಗೆ 4 ತಿಂಗಳಾಗಿರೋದು. ಈ 4 ತಿಂಗಳಲ್ಲಿ ನಮ್ಮ ಪದಾಧಿಕಾರಿಯಾಗಿ 122 ಜನ ಪೋಸ್ಟಿಂಗ್ ತಗೊಂಡವರು ಆಲ್ರೆಡಿ. ನಮ್ಮ ಬೀದಿನಲ್ಲಿ ವ್ಯಾಪಾರ ಮಾಡೋರು ಆಲ್ರೆಡಿ ತುಮಕೂರು ಜಿಲ್ಲೆ ಎಲ್ಲ ಸೇರಿ ಟೋಟಲ್ ಆಗಿ 21,822 ಜನ ನಂಬರ್ಸ್ ಆಗೋರು ಈ ಸಂಸ್ಥೆಗೆ, ಎಲ್ಲ ರಾಜ್ಯ ಎಲ್ಲ ಸೇರಿ. ಅದೇ ಥರ ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂಘವನ್ನು ಬೆಳೆಸ್ಬೇಕಂತ ನಮ್ಮ ಕಾರ್ಯಕರ್ತರಿಗೆ ಎಲ್ಲ ಪದಾಧಿಕಾರಿಗಳು ನಾನು ಹೇಳ್ತಾ, ಒಬ್ಬೊಬ್ಬರು ಪದಾಧಿಕಾರಿಗಳು ಸುಮಾರು ಜನ ಹೆಸರು ಹೇಳೋಕ್ಕಾಗಲ್ಲ, ಮರ್ತ್ಬಿಡ್ತೀನಿ. ಆದರೆ ಎಲ್ಲರಿಗೂ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದ ಹೇಳ್ತಾ, ಎಲ್ಲರೂ ಕೈ ಜೋಡಿಸಿ ಈ ಸಂಘವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೆಳೆಸೋಣ ಅಂತ ಹೇಳ್ತಾ, ಆ ಭಗವಂತನಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ.